Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಸೊ ಮುನೇಶ್ವರ ದೇವಸ್ಥಾನಕ್ಕೆ. ಸೊ ವರ್ಷಕ್ಕೊಂದ್ಸತಿ ಆ್ಯಸ್ ಯೂಶುವಲ್ ಎಲ್ಲರ ಮನೆಯಲ್ಲೂ ಮಾಡ್ತಾರಲ್ಲ, ಸೊ ಹಾಗೆ ನಾವು ಹೋಗಿ ದೇವಕ್ಕೆ ನಮಸ್ಕಾರ ಹಾಕ್ಕೊಂಡು ಬರೋಣ ಅಂತ. ಸೊ ನಾವು ಆ್ಯಂಡ್ ನಮ್ಮ ಅಜ್ಜಿ ಮನೆಯವರೆಲ್ಲರೂ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಈ ವ್ಲಾಗು ಟೆಂಪಲ್ ರನ್ ವ್ಲಾಗ್ ಆಗಿರುತ್ತೆ. ಸೊ ಪ್ರಾಬಬ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ತಿರೋ ವಿಡಿಯೋ ನಾವು ಶುರು ಮಾಡೋಣ ಬನ್ನಿ. ಸೊ ಮಮ್ಮಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರಲ್ಲ, ಸೊ ಹಾಗಾಗಿ ಮನೇಲೇ ಇಡ್ಲಿ ಮತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೀವಿ. ಸೊ ಅಜ್ಜಿ ಡಿಮಾಂಡು ಚಿತ್ರಾನ್ನ. ನಮ್ಮಮ್ಮ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಲೆಮನ್ ರೈಸು. ಸೊ ಅದನ್ನು ಮಾಡ್ಕೊಂಬ ಅಂತ ಹೇಳಿದ್ದಾರೆ. ಸೊ ಇವಾಗ ಹೊರಡಬೇಕು. ಸೊ ಇಲ್ಲಿಂದ ಅಜ್ಜಿ ಮನೆಗೆ ಹೋಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಸೊ ಹಾಗೆ ಹೋಗೋಣ ಅಂತ ನೋಡೋಣ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಪ್ರಾಬಬ್ಲಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್. ಸೊ ಜಸ್ಟ್ ಇವಾಗ ತಾನೇ ಮನೆಗೆ ಬಂದ್ವಿ ಆ್ಯಂಡ್ ಆಲ್ಮೋಸ್ಟ್ 5:30 ಆಗಿದೆ ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ. ಸೊ ಅಲ್ಲಿ ನಾವು 3 o'clock ಏನೋ ಬಿಟ್ವಿ ಆ್ಯಂಡ್ ಸೊ ಅಲ್ಲೆಲ್ಲನೂ ಅಜ್ಜಿ ಮನೆಗೆಲ್ಲನೂ ಅವ್ರಿಗೆಲ್ಲನೂ ಬಿಟ್ಟು ಸೊ ನಾವು ಮನೆಗೆ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಡೇ ವೆಲ್ ಸ್ಪೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಒಳ್ಳೆ ದರ್ಶನ ಆಯಿತು, ಒಳ್ಳೆ ಪೂಜೆ ಆಯಿತು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಾಯಿತು ಪೂಜೆ. ಸೊ ಇವಾಗ ಆ್ಯಸ್ ಯೂಶುವಲ್ ಸಡನ್ನಾಗಿ ಏನೋ ರಾತ್ರಿ ಮಳೆ ಬಂತಪ್ಪ ಅದು ಗುಡುಗು ಸಿಡ್ಲು ಎಲ್ಲ ಮಳೆ. ಸೊ ಸಡನ್ಲಿ ಏನು ಅಂತ ಗೊತ್ತಾಗಿಲ್ಲ. ಫೈನ್. ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಆ್ಯಂಡ್ ನೋಡೋಣ ಡಿನ್ನರ್ಗೆ ಏನು ಮಾಡ್ತಾರೆ ಸ್ಪೆಷಲು ಅಂತ. ಸೊ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಏನು ಸ್ಪೆಷಲು ಅಂತ ನೋಡೋಣ ಊಟಕ್ಕೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಗೊತ್ತಾ, ಗುಡುಗು ಸಿಡ್ಲೆಲ್ಲ ಬರ್ತಿದೆ. ಐ ಡೋಂಟ್ ನೋ ಯಾಕೆ ಇಷ್ಟು ಜೋರಾಗಿ ಮಳೆ ಬರ್ತಿದೆ ಗೊತ್ತಿಲ್ಲ. ಸ್ಯಾಟರ್ಡೆ ನೈಟು ಇಷ್ಟೇ ಜೋರಾಗಿ ಮಳೆ ಬಂತು ಆ್ಯಂಡ್ ಇವಾಗಲೂ ಇಷ್ಟು ಜೋರಾಗಿ ಮಳೆ ಬರ್ತಿದೆ ಆ್ಯಂಡ್ ಕರೆಂಟ್ ಹೋಗೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬೇಗ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಸೊ ಈ ರೆಸಿಪಿ ತುಂಬ ಚೆನ್ನಾಗಿ ಒಂಥರ ಡಿಫ್ರೆಂಟಾಗಿ ಇರುತ್ತೆ. ಬರೀ ಆಯಿಲ್ ಹಾಕಿ
ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಡ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದು ಚೆನ್ನಾಗಿ ಡ್ರೈ ಆದಮೇಲೆ ಪೆಪ್ಪರ್ ಹಾಕಿ ಫ್ರೈ ಮಾಡಬೇಕು. ಸೊ ಆವಾಗ ಈ ಥರ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ದೊಡ್ಡಮ್ಮ ಸೂಪರಾಗಿ ಮಾಡ್ತಾರೆ ಇದನ್ನು. ಸೊ ದೊಡ್ಡಮ್ಮ ಹತ್ರ ಹೇಳಿಸ್ಕೊಂಡು ಇವತ್ತು ಮಮ್ಮಿ ಹತ್ರ ಮಾಡಿಸ್ಕೊಂಡು ತಿಂತಿರೋದು ನಾನು. ತುಂಬಾ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಕ್ರಿಸ್ಪಿಯಾಗಿ ಆ ಪೆಪ್ಪರ್ದು ಘಾಟ್ ಆಗಿರ್ಬೋದು, ಒಂಥರ ಡಿಫ್ರೆಂಟ್ ಟೇಸ್ಟ್ ಇದೆ. ಆ್ಯಂಡ್ ಇವಾಗ ಮಳೆ ಬರ್ತಿರೋದಕ್ಕೂ ಈ ಥರ ಚಿಕನ್ ತಿಂತಿರೋದಕ್ಕೂ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ನಿಜ ಹೇಳಬೇಕು ಅಂತಂದರೆ. ಆ್ಯಂಡ್ ಇದ್ರ ಜೊತೆಗೆ ಇವಾಗ ಮಮ್ಮಿ ಏನೋ ಮಾಡ್ತಿದ್ದಾರೆ, ಬಿರಿಯಾನಿ ಮತ್ತು ಗ್ರೇವಿ ಏನೋ ಮಾಡ್ತಿದ್ದಾರೆ. ಸೊ ನೋಡೋಣ. ಸದ್ಯಕ್ಕೆ ಇದು ನಾನು ಇವಾಗ ಇಷ್ಟೆಲ್ಲನೂ ನಾನು ತಿಂದು ಮುಗಿಸಲ್ಲ. ಸೊ ಸ್ವಲ್ಪ ತಿಂದು ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿ ನೋಡೋಣ. ಸೊ ಇವಾಗ ಊಟಕ್ಕೆ ಬಿರಿಯಾನಿ ಮತ್ತು ಗ್ರೇವಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ ನಮ್ಮ ಮಮ್ಮಿ. ಸೊ ಹಾಗಾಗಿ ಇವಾಗ ಡಿನ್ನರ್ ಮುಗಿಸ್ಕೊಂಡು ಮಲ್ಕೊಳ್ಳೋದಷ್ಟೇ. ಒಂದು ರೌಂಡ್ ಮಳೆ ಬಂದು ನಿಂತು ಇನ್ನೊಂದು ರೌಂಡ್ ಶುರು ಆಗಿದೆ. ಸೊ ಪ್ರಾಬಬ್ಲಿ ಇವಾಗಲೂ ಆಗಲೋ ಕರೆಂಟ್ ಬೇರೆ ಹೋಗಂಗಿದೆ. ಸೊ ಹಾಗಾಗಿ ನನ್ನ ವಿಡಿಯೋನು ಬೇಗ ಎಂಡ್ ಮಾಡ್ಕೊಂಬಿಡೋಣ ಅಂತ. ಸೊ ತುಂಬ ವೆಲ್ ಸ್ಪೆಂಟ್ ಡೇ, ತುಂಬ ಚೆನ್ನಾಗಿತ್ತು. ಒಳ್ಳೆ ದೇವ್ರ ದರ್ಶನ ಆಯಿತು, ಒಳ್ಳೆ ಬ್ಲೆಸ್ಸಿಂಗ್ಸ್ ಆಯಿತು. ಆ್ಯಂಡ್ ಯೂಶ್ವಲಿ ನಾನು ಬೆಳಗ್ಗೆ ಹೇಳ್ದಂಗೆ ವರ್ಷಕ್ಕೊಂದ್ಸತಿ ಎಲ್ಲರ ಮನೇಲೂ ಇದೊಂದು ಪದ್ಧತಿ ಇದ್ದೇ ಇರುತ್ತೆ. ಸೊ ಮುನೇಶ್ವರ ಸ್ವಾಮಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋ ಅಂಥದ್ದು. ಲೈಕ್ ಅದು ಮಿಸ್ ಮಾಡಿದ್ರೆ ಎಷ್ಟೊಂದು ಸಮಸ್ಯೆ ಆಗುತ್ತೆ. ಸೊ ಯಾರೆಲ್ಲ ಈ ವರ್ಷ ಹೋಗಿಲ್ಲ, ಸೊ ಬೇಗ ಹೋಗಿ ಫಸ್ಟು ದೇವ್ರ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಮಿಸ್ ಮಾಡಬೇಡಿ, ಬಿಕಾಸ್ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ನಾವು ನೆಗ್ಲೆಕ್ಟ್ ಮಾಡಬಾರ್ದಲ್ವ. ಸೊ ಹಾಗಾಗಿ ದೊಡ್ಡವರೆಲ್ಲ ಪಾಲಿಸ್ಕೊಂಬಂದಿರೋದು, ಸೊ ನಾವು ಕೂಡ ಪಾಲಿಸ್ಕೊಂಡು ಹೋಗಬೇಕು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸನ್ನು ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.